ಕೊನೆಯದಾಗಿ ಭಾರತದ ಕನಸು ಏನು ಅಂತ ಇದನ್ನು ನೋಡಿ. ಇದೇನಂದ್ರೆ ನಮಗೊಂದು ಪಾಠ ಏನಂದ್ರೆ ಆಕಾಶ ಅಧ್ಯಯನ ಇದು ಮಾಮೂಲಿ ನಾವು ಟ್ರಿಪ್ಪಲ್ಲಿ ಹೋಗಿ ಬರ್ತೀವಲ್ಲ ಹಾಗಲ್ಲ. ಮನುಷ್ಯ ಜನಾಂಗದ ಹೊಸ ಹೊಸ ತನಕ್ಕೆ ಪ್ರಯೋಗ ನಡೀತಾ ಇದೆ. ಅಲ್ಲಿ ಸ್ಪೇಸ್ ಸ್ಟೇಷನಲ್ಲಿ ನಡೀತಾ ಇದೆ. ನಮಗೂ ಅವಕಾಶ ಇದೆ. ನಮ್ಮ ಭಾರತದ ಯುವ ಜನಾಂಗ ಈ ರೀತಿಯಲ್ಲಿ ಹೋಗಿ ಬರಬೇಕಾದ್ರೆ ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿ ರೆಡಿ ಆಗಬೇಕು, ಏನೆಲ್ಲ ನಮ್ಮ ವ್ಯವಸ್ಥೆ ಇರಬೇಕು, ನಮ್ಮ ಜ್ಞಾನ ಏನಿರಬೇಕು, ನಾವು ಸೈಂಟಿಸ್ಟ್ ಆಗಬೇಕು, ನಾವು ಸ್ಪೇಸ್ ಇಂಜಿನಿಯರ್ ಆಗಬೇಕು, ಹೋಗಿ ಬರಬೇಕು. ಈ ರೀತಿ ನಮ್ಮ ಯುವ ಜನತೆ ಕನಸು ಕಾಣಬೇಕಾಗಿದೆ. ಮೇಡಮ್ ಒಂದು ಆದರ್ಶ ವ್ಯಕ್ತಿಯ ಇವಾಗ ನಮ್ಮ ಯುವ ಜನಾಂಗಕ್ಕೆ ಇವರು ಹಾಗೆ ಹೋಗಿ ಬರುವಂತಹ ವ್ಯವಸ್ಥೆ ಆಗಲಿ. ಭಾರತದಲ್ಲಿ ಇದರ ಬೇಕು ಹೆಚ್ಚು ಅಧ್ಯಯನ ನಡಿಬೇಕು. ನಮ್ಮ ಭಾರತ ಇವಾಗಲೇ ನಾವು ಸ್ಪೇಸ್ನ ಇದರಲ್ಲಿ ವಿಶ್ವದ ಮಟ್ಟದಲ್ಲಿ ನಾವು 3-4ನೇ ಸ್ಥಾನದಲ್ಲಿ ಇದ್ದೇವೆ. ನಾವು ಇದರ ಬಗ್ಗೆ ಪ್ರಯೋಗ ಮಾಡಬೇಕು. ಹೊಸ ಹೊಸ ಅಧ್ಯಯನ ನಡಿಬೇಕು. ಭಾರತದಲ್ಲಿ ನಡೀಲಿಕ್ಕೆ ಖಂಡಿತ ಜನಾಂಗ ಈಗ ರೆಡಿ ಆಗಿದೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇಸ್ರೋ ತುಂಬ ಕೆಲಸ ಮಾಡ್ತಾ ಇದೆ. ಹೊಸ ಹೊಸ ರೀತಿಯಲ್ಲಿ ಚಿಂತನೆ ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ ಇಸ್ರೋದ ಸಾಧನೆ ಗ್ರೇಟ್. ನಮ್ಮ ಯುವ ಉಡುಪಿ ರಾಮಚಂದ್ರ ರಾವ್ ಅವರ ಅಂತಹ ವಿಕ್ರಮ್ ಸಾರಾಭಾಯ್ ಅಂತರುವಾಗ ಆ ಕನಸು ನನಸಾಗ್ತಾ ಇದೆ ಇವಾಗ. ಹಾಗಾಗಿ ಇದು ಇನ್ನೂ ಹೆಚ್ಚು ಬೆಳೆಯಲಿ. ಯುವ ಜನಾಂಗ ಹೆಚ್ಚು ಶ್ರದ್ಧಾವಂತ ಜ್ಞಾನಕ್ಕೆ ಅಂದರೆ ಅದು ಇಂಜಿನಿಯರಿಂಗ್ ಇರ್ಬೋದು, ಅದು ಮೆಡಿಕಲ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಶ್ರದ್ಧೆಯಿಂದ ಕಲಿಬೇಕು. ದೈಹಿಕ ಮಾನಸಿಕ ಎರಡು ಫಿಟ್ ಆಗಿಬಿಟ್ಟು ಈ ರೀತಿ ಅಧ್ಯಯನಕ್ಕೆ ಹೋಗಬೇಕಾಗತ್ತೆ. ಈ ತಪಸ್ಸು ಮಾಡಲಿಕ್ಕೆ ಹೋಗಬೇಕಾಗತ್ತೆ. ಏಕೆ ನಮ್ಮ ಯುವ ಜನಾಂಗ ಭಾರತೀಯ ಯುವ ಜನಾಂಗ ರೆಡಿ ಆಗಲಿ ಅಂತ ಆಶಿಸ್ತೇನೆ.